ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾಗೆ ಎಷ್ಟು ಕಳೆ ಇದೆಯೋ ಅದೇ ರೀತಿ ನವರಾತ್ರಿಯ ಸಂದರ್ಭದಲ್ಲಿ ಗೊಂಬೆಗಳ ಹಬ್ಬಕ್ಕೂ ಅಷ್ಟೇ ಮಹತ್ವ ಇದೆ. ಇನ್ನು ನಾವು ಇವತ್ತು ಅನಂತ ಪದ್ಮನಾಭ ಅಯ್ಯರ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳ ಮನೆಯಲ್ಲಿದ್ದೀವಿ. ಒಂದೊಂದೇ ಬೊಂಬೆಗಳ ಪೌರಾಣಿಕ ಕಥೆ ಆಗಿರ್ಬೋದು, ಇನ್ನು ಈ ಒಂದು ನಿವಾಸದಲ್ಲಿ ಯಾವ ರೀತಿ ಗೊಂಬೆಗಳಿಗೆ ಅಲಂಕಾರ ಮಾಡಿದರೆ ಅನ್ನೋದನ್ನು ನಾವು ನೋಡೋಣ. ನಮಸ್ಕಾರ. ಈ ದಸರಾ ಅಂದರೆ ವಿಶೇಷ ಮೈಸೂರೇ, ಬೇರೆ ಎಲ್ಲೂ ಈ ರೀತಿ ನಡೆಯೋದಿಲ್ಲ. ಮೈಸೂರು ಯಾವಾಗ ಮೈಸೂರು ರಾಜರು ಪಟ್ಟಾಭಿಷೇಕ ಮಾಡಿಕೊಂಡ್ರು ಆ ದಿವಸದಿಂದ ಕೂಡಿ ಮೈಸೂರಿನಲ್ಲಿ ದಸರಾ ಶುರು ಆಯಿತು ಅಂತ ಹೇಳ್ತಾರೆ. ದಸರಾ ಅಂತಂದರೆ ಪ್ರತಿಯೊಂದು ಮನೆಯಲ್ಲಿ ಈ ಬೊಂಬೆ ಕೂರಿಸೋದು ನಮ್ಮ ತಾತನ ಕಾಲದಿಂದನೂ ಬಂದಿದೆ. ಇದು ಹೆಚ್ಚು ಕಮ್ಮಿ ನಾವು ಶ್ರೀರಂಗಪಟ್ಟಣದವರು, ಅಲ್ಲೂ ಇದೇ ರೀತಿ ಸಣ್ಣ ಮಕ್ಕಳಿಂದ ನಾವು ಬೊಂಬೆನ ಜೋಡಿಸ್ಕೊಂಡು ಬರ್ತಾಯಿದ್ವಿ. ಈ ಕಾನ್ಸೆಪ್ಟ್ ಬಂದಿದ್ದು ಯಾವಾಗ ಅಂದರೆ ಮೀಡಿಯಾ ಬಂದಾಗಿಂದ ಕಾನ್ಸೆಪ್ಟ್ಗಳು ಬಂತು. ಮುಂದೆ ನಾವು ಕವಡೆ ಈ ಥರದ್ದೆಲ್ಲ ಜೋಡಿಸ್ತಾ ಇದ್ವಿ. ಕವಡೆಗಳೇ ಅಂದರೆ ಸಮುದ್ರದಿಂದ ಕವಡೆಗಳು, ಶಂಖಗಳು ಸಿಗ್ತಾಯಿತ್ತು. ಅದನ್ನೆಲ್ಲ ಜೋಡಿಸಿ ಒಂದು ಬೊಂಬೆ ಒಂಥರ ಅಲಂಕಾರ ಮಾಡ್ತಿದ್ವಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆ ಥರ ಯಾವುದೂ ಇರಲಿಲ್ಲ. ಸುಮ್ಗೆ ನಮ್ಮ ಹಳೆ ಮನೆಗಳು ಯಾವಾಗಲೂ ಆ ಕಾಲಕ್ಕೆ ತಕ್ಕಂತೆ ನಾವು ಬೊಂಬೆಗಳನ್ನ ಜೋಡಿಸ್ತಾ ಇದ್ವಿ. ಮುಖ್ಯವಾಗಿ ಏನು ಅಂದರೆ ಪಟ್ಟದ ಬೊಂಬೆ ಮುಖ್ಯ. ಮಹಾರಾಜರು ಹೇಗೆ ಪಟ್ಟದಲ್ಲಿ 9 ದಿವಸ ನವರಾತ್ರಿ ಅಂದರೆ 9 ದಿವಸ ಹೇಗೆ ಪಟ್ಟದ ಮೇಲೆ ಕೂತ್ಕೋತಾರೋ ಅದೇ ರೀತಿ ನಾವು ಪಟ್ಟವನ್ನು ಅಂದರೆ ಪಟ್ಟದ ಬೊಂಬೆಯನ್ನು ರಾಜಾರಾಣಿಯ ರೂಪದಲ್ಲಿ ನೋಡಿ ಇಲ್ಲಿ ಪಟ್ಟಾಭಿಷೇಕ ಮಾಡಿ ಆನಂತರ ಅವರು ಯಾವ ರೀತಿ ಪ್ರೊಸೆಷನ್ ಹೊಡಿತಿದ್ರು ಅಂದರೆ ಆನೆ, ಅಂಬಾರಿ, ಕುದುರೆ, ಕಾಲಾಳುಗಳು ಮತ್ತು ಮಿಲ್ಟ್ರಿಗಳು ಯಾವ್ಯಾವ ರೀತಿ ನಮ್ಮ ರಾಷ್ಟ್ರದ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವುದಿತ್ತೋ ಆ ಮಿಲ್ಟ್ರಿಗಳನ್ನೆಲ್ಲ ಪ್ರೊಸೆಷನಲ್ಲಿ ಕಳಿಸಿ ಮತ್ತು ರಿಟರ್ನ್ ಪ್ರೊಸೆಷನ್ ಇತ್ತಾವಾಗ ಬನ್ನಿ ಮಂಟಪಕ್ಕೆ ಹೋಗಿ ಬರ್ತಾಯಿದ್ರು. ಆ ರೀತಿ ನಾವು ಮನೆಯಲ್ಲಿ ಅದೇ ರೀತಿ ಕಾನ್ಸೆಪ್ಟ್ ಮಾಡಿಕೊಂಡು ನಾವು ಇವತ್ತು ಪಟ್ಟದ ಗೊಂಬೆಯನ್ನು ಜೋಡಿಸಿದ್ದೀವಿ. ಮುಖ್ಯವಾಗಿ ದುರ್ಗಾಷ್ಟಮಿ ಅಂತ ಹೇಳ್ತಾರೆ ಇದಕ್ಕೆ. ಮೇಯ್ನು ಚಾಮುಂಡೇಶ್ವರಿ, ನಾವು ಅದಕ್ಕೆ ಪ್ರಧಾನವಾಗಿ ದುರ್ಗಿಯನ್ನು ಮೇಲೆ ಕೂರಿಸಿದ್ದೀವಿ. ಮತ್ತು ನಂತರ ಪಟ್ಟದ ಬೊಂಬೆಗಳು, ಅದೇ ರೀತಿ ಪ್ರೊಸೆಷನ್ ಬೊಂಬೆಗಳು, ಹಾಗೆ ಕೃಷ್ಣಾವತಾರ, ರಾಮಾವತಾರ, ದತ್ತಪೀಠ, ಶೂರ್ಪಣಿಕಿ, ರಾಕ್ಷಸರು ಯಾರ್ಯಾರಿದ್ದರು, ಮಹಿಷಾಸುರ, ಪೂತನಿ ಅಂತ ಇದ್ದರು. ಆ ಬೊಂಬೆಗಳನ್ನೆಲ್ಲ ನಾವು ತಂದು ಜೋಡಿಸಿದ್ದೀವಿ. ನಮ್ಮ ಕೈಲಾದಷ್ಟು ಅಂದರೆ ನಮಗೆ ಗೊತ್ತಿರೋಷ್ಟು ಕಾನ್ಸೆಪ್ಟನ್ನ ನಿಮಗೆ ತಿಳಿಸ್ತೀನಿ ಈಗ ಒಂದೊಂದಾಗಿ. ಮೊದಲನೇದಾಗಿ ದಸರಾ ಅರಮನೆ ಜೋಡಿಸಿದ್ದೀವಿ. ಅರಮನೆಯ ಮುಂಭಾಗದಲ್ಲಿ ಮಹಾರಾಜರು ಪ್ರೊಸೆಷನ್ ಹೊರಡ್ತಾ ಇದ್ದಾರೆ. ವಾದ್ಯವೃಂದದೆಲ್ಲ ಇದೆ, ಅಲ್ಲಿ ನರ್ತಕಿರಿದ್ದಾರೆ, ಗಣೇಶನ ರೂಪದಲ್ಲಿ ವಾದ್ಯವೃಂದ ಇದೆ, ಪ್ರೊಸೆಷನ್ ಆನೆ, ಒಂಟೆ ಎಲ್ಲ ಇದೆ. ಆ ಪ್ರೊಸೆಷನ್ ಬಂದ ನಂತರ ಹಾಗೆ ಬಂದರೆ ದುರ್ಗ ಮೇಲುಗಡೆ ಶ್ರೀ ಶಂಕರಾಚಾರ್ಯರು, ಶಾರದಾಂಬೆ ಮತ್ತು ಈಶ್ವರ. ಆದ ನಂತರ 2 ಗೂಳಿಗಳಿದೆ ವಿಶೇಷ. ಅದೇನೆ ಆ ಗೂಳಿಗಳು ನಮ್ಮ ಒಂದು ಪ್ರೊಸೆಷನ್ಗೆ ತುಂಬ ಆಕರ್ಷಣೆ. ಅದಾದ ನಂತರ ಕೃಷ್ಣಾವತಾರ. ಆ ಕೃಷ್ಣಾವತಾರದಲ್ಲಿ ಕೃಷ್ಣನ ಬೆಣ್ಣೆ ಕದೀತಾ ಇರೋದು ಮತ್ತು ಗೋಪಿಕಾಶ್ರೀಯರು, ರಾಮ, ಲಕ್ಷ್ಮಣ, ಸೀತೆ ಜೋಡಿಸಿದ್ದೀವಿ ಅಲ್ಲೇ. ಆ ನಂತರ ಹಾಗೆ ಹಸು ಕರುಗಳು, ಗೋಪಾಲಕರೆಲ್ಲ ಸೇರಿ ಆ ಗೋಪಾಲಕರೆಲ್ಲ ಹಸು ಕರುಗಳನ್ನ ಮೇಯಿಸ್ಕೊಂಡು ಬರ್ತಾ ಇರೋದು ರಾಧಾಕೃಷ್ಣ. ಆ ರೀತಿ ಶಾರದಾಂಬೆ, ಮಧ್ಯ ಇರೋದೇ ಬಾಲಾ ತ್ರಿಪುರ ಸುಂದರಿಯರು. ಅದನ್ನು ಒಂದು ನೆಕ್ಸ್ಟ್ ಇದರೊಳಗೆ ನಾವು ವಿವಾಹಕ್ಕೆ ಏನು ಬೇಕು, ವಾದ್ಯವೃಂದ ಬೇಕು. ಆ ವಾದ್ಯವೃಂದ, ಆ ಈಶ್ವರ, ರಾಮ ಪಟ್ಟಾಭಿಷೇಕ ಮಾಡ್ಕೊಳ್ತಾ ಕೂತಿರೋದು, ಅವ್ರ ಮುಂದೆ ಆಂಜನೇಯ, ಲಕ್ಷ್ಮಣ ಕೂತಿರೋದು. ಹಾಗೆ ದಶಾವತಾರ. ಈ ದಶಾವತಾರ ಮುಂದ್ಗಡೆ ಕಾಣ್ತಾ ಇದ್ದೀರ. ಶ್ರೀರಂಗಪಟ್ಟಣದ ಹತ್ತಿರ ಇರೋದ್ರಿಂದ ರಂಗನಾಥ ಸ್ವಾಮಿ ಇರೋದು. ಆ ರಂಗನಾಥ ಸ್ವಾಮಿ ಶಯನ ಅಂದರೆ ಸರ್ಪದ ಮೇಲೆ ಮಲ್ಕೊಂಡು ವಿಶ್ರಾಂತಿ ತಗೋತಾ ಇರೋದು. ಆ ಶ್ರೀರಂಗಪಟ್ಟಣದಲ್ಲಿ ಏದಿರುತ್ತೋ ಅದೇ ರೀತಿಯ ಒಂದು ಬೊಂಬೆ ನಾವು ಇಲ್ಲಿ ಅಲಂಕಾರ ಮಾಡಿದ್ವಿ. ಹಾಗೆ ದತ್ತಪೀಠ. ಆ ದತ್ತಪೀಠದಲ್ಲಿ ಋಷಿಗಳು ಮತ್ತು ಅವರಿಗೆ ನಮಸ್ಕಾರ ಮಾಡ್ತಿರೋ ಇದು. ಪೂತಿನಿ, ಕೃಷ್ಣ ಮಗು ಆಗಿದ್ದಾಗ ಕೃಷ್ಣ ಆ ಪೂತಿನಿಯನ್ನು ಹೇಗೆ ಸಂಹಾರ ಮಾಡ್ದ ಅನ್ನೋದು ಆ ಬೊಂಬೆಯಲ್ಲಿ ವಿಶೇಷ ಆದಿದೆ. ಅದೇ ರೀತಿ ತಂದಿದ್ವಿ. ಅದ ನಂತರ ವಿಷ್ಣು ವೈಕುಂಠದಲ್ಲಿ ವಾಸ ಮಾಡ್ತಾ ಇರೋದು. ಆ ವೈಕುಂಠ ವಾಸ ಶ್ರೀ ವಿಷ್ಣು, ಲಕ್ಷ್ಮಿ ಕೂತಿರೋದು. ಹಾಗೆ ಮಕ್ಕಳಿಗೆ ನಾವು ಎಣ್ಣೆ ಸ್ನಾನ ಮಾಡಿಸ್ತೀವಿ ತೊಡೆ ಮೇಲೆ. ತುಂಬ ಚಿಕ್ಕ ಮಕ್ಕಳಿಗೆ ನಾವು ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಹೆಂಗೆ ನಮ್ಮ ತಾಯಿಯವರು ನಮಗೆ ಅದೆಲ್ಲ ಅಭ್ಯಾಸ ಮಾಡಿಸಿದ್ರು. ನಾವು ನೀರು ಹಾಕ್ತಿದ್ವಿ ಮಗುವಿಗೆ, ನಮ್ಮ ತಂಗೀರಿಗೆಲ್ಲ ಅದೇ ರೀತಿ ಮಾಡ್ತಾಯಿದ್ವಿ. ತೊಡೆ ಮೇಲೆ ಮಲಗಿಸ್ಕೊಂಡು ನೀರು ಹಾಕ್ತಿದ್ವಿ. ನಮ್ಮ ತಾಯಿಯವರು ಸ್ನಾನ ಮಾಡಿಸ್ತಾಯಿದ್ರು. ಅದೆರಡು ಸಿಕ್ತು ನಮಗೆ, ಅದು ತಂದು ಜೋಡಿಸಿದ್ದೀವಿ ಇಲ್ಲಿ. ಆನಂತರ ಗೋಪಿಕಾಸ್ತ್ರೀಯರು ಹಾಗೂ ಲಕ್ಷ್ಮಿ ಇದೆ. ಇಲ್ಲೊಂದು ವಿಶೇಷ ಏನು ಅಂತಂದರೆ ಅಂಡಾಳಮ್ಮ ಅಂತ, ಅಂದರೆ
ಅಯ್ಯಂಗಾರ್ಸಲ್ಲಿ ಕೊಷ ಸೀರೆ ತುಂಬ ಇಂಪಾರ್ಟೆಂಟು. ಆ ಕೊಷ ಸೀರೆ ನೋಡಿಸಿ ಗಂಡ ಹೆಂಡ್ತೀರು ಸಾಮಾನ್ಯವಾಗಿ ನಾರಾಯಣನ ಹತ್ರ ಇಡಬೇಕು ಅವ್ರನ್ನ, ನಾವು ಒಂದು ಇರಲಿ ಚೇಂಜ್ ಇರಲಿ ಅಂದ್ಬಿಟ್ಟು ಈಶ್ವರನ ಮುಂದೆ ಇಟ್ಟಿದ್ದೀವಿ, ಅಷ್ಟೇ, ಇನ್ನೇನಿಲ್ಲ. ಆದ ನಂತರ ವ್ಯಾಪಾರಿ ಶೆಟ್ರು, ಗಂಡ ಹೆಂಡತಿ ಹಿಂದೆ ಕಾಲದಲ್ಲಿ ಶೆಟ್ರುಗಳು ಕೂತ್ಕೋತಾ ಇದ್ರು ವ್ಯಾಪಾರಕ್ಕೆ. ಆ ನಂತರ ಏನೆಲ್ಲ ಬೊಂಬೆಗಳು ನಮ್ಮಲ್ಲಿ ಸಿಕ್ಕಿತ್ತೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಜೋಡಿಸಿದ್ದೀವಿ. ಅದೇ ರೀತಿ ವನಸ್ತ್ರೀಯರು, ಕುದುರೆಯಿಂದ ಹಿಡಿದು, ಒಂಟೆಯಿಂದ ಹಿಡಿದು, ವನಸ್ತ್ರೀಯಿಂದ ಹಿಡಿದು ಕಾಡಿನ ಮನುಷ್ಯರನ್ನು ಸಿಕ್ಕಿತ್ತು. ಆ ಕಾಡು ಮನುಷ್ಯರ ಜೊತೆಗೆ ಒಬ್ಬಳ ಹೆಂಗಸು, ಇದು ಚನ್ನಪಟ್ಟಣದಲ್ಲಿ ಸಿಕ್ಕಿತ್ತು, ತುಂಬ ವಿಶೇಷ. ಬಾವಿಯಿಂದ ನೀರು ಸೇದೋದು ಅದು. ಹಾಗೆ ಗೋಪಿಕಾಸ್ತಿಯರು, ಕೃಷ್ಣ, ಆನಂತರ ಪಟ್ಟದ ಗೊಂಬೆ, ಮತ್ತೊಂದು ಚಿಕ್ಕ ಪಟ್ಟದ ಗೊಂಬೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಪಟ್ಟದ ಗೊಂಬೆ, ಆನಂತರ ಬೀಸೋಕಲ್ಲು, ಹಿಂದಿನ ಕಾಲದಲ್ಲಿ ಬೀಸೋಕಲ್ಲು ಕುಟ್ಟೋದು ಎಲ್ಲ ಇತ್ತು. ಇನ್ನೂ ನಮ್ಮಲ್ಲಿ ತುಂಬ ಇತ್ತು. ಇನ್ನೂ ಒಂದು ಬಾಕ್ಸ್ ಇದೆ, ಜೋಡ್ಸೋಕ್ಕೆ ಜಾಗ ಕಮ್ಮಿ ಇರೋದ್ರಿಂದ ನಾವು ಇಷ್ಟು ಜೋಡಿಸಿದ್ದೀವಿ. ಅಲ್ಲಿಂದ ಬಂತಂದರೆ ಕೂರ್ಗಿದು, ಅಲ್ಲಿಂದ ಎತ್ತಿನ ಗಾಡಿ, ಆನಂತರ ಕುದುರೆ, ಈ ರೀತಿ ಜೋಡಿಸಿದ್ದೀವಿ. ಇನ್ನು ಅಲ್ಲಿ ಸರ್ ಹೇಳಿದಾಗೆ ಪ್ರತಿಯೊಂದು ಗೊಂಬೆಗಳು ಅದರ ಮಹತ್ವ ಎಲ್ಲ ತಿಳಿಸ್ತಾ ಹೋದ್ರು. ಪ್ರಮುಖವಾಗಿ ಅಲ್ಲಿ ಕಳಶ ಕೂಡ ಇಟ್ಟಿದೆ, ಇದರ ಮಹತ್ವ ತಿಳಿಸ್ಬೋದಾ? ಅದೇ, ಅದು ಕಲಶ ಇರಲೇಬೇಕು. ಪಟ್ಟದ ಬೊಂಬೆ ಮುಂದೆ ಕಲಶ ಇದ್ರೇ ಒಂದು ಲಕ್ಷಣ, ಒಂದು ಇದ್ರ ಸಂಕೇತ ಅದು. ಅದಕ್ಕೋಸ್ಕರ ನಾವು ಕಲಶ ಜೋಡಿಸ್ಲೇಬೇಕು ಅಲ್ಲಿಗೆ. ಕೇಳಿದ್ರಲ್ಲ, ಪೌರಾಣಿಕ ಕಥೆಗಳಾಗಿರ್ಬೋದು, ಇಲ್ಲಿನ ಸಂಸ್ಕೃತಿ ಆಗಿರ್ಬೋದು, ಪರಂಪರೆಯಿಂದ ಬಂದಂತಹ ಯಾವ ರೀತಿ ಗೊಂಬೆಗಳನ್ನು ಜೋಡಿಸ್ತಾ ಬಂದಿದ್ದಾರೆ ಅಂತ. ಕ್ಯಾಮ್ರಾಮ್ಯಾನ್ ರವಿ ಜೊತೆ ಅನನ್ಯ ಗೋಪಿನಾಥ್, ಇಂಡಿಯನ್ ಟಿವಿ, ಮೈಸೂರು.